ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಮತ್ತೆ ಯಾವೆಲ್ಲ ಕಂಡೀಷನ್ಗಳು ಇದಾವೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ನಿಮಗೆ ನೀವು 2023-24ರಲ್ಲಾದರೂ ಅರ್ಜಿ ಹಾಕಿರಿ, 24-25ರಲ್ಲಾದರೂ ಅರ್ಜಿ ಹಾಕಿರಿ, 25-26ರಲ್ಲಾದರೂ ಅರ್ಜಿ ಹಾಕಿರಿ. ಈ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ SSP ಸ್ಕಾಲರ್ಶಿಪ್ ಹಣ ನಿಮಗೆ ಬರುತ್ತೆ. ಆ ಕಂಡೀಷನ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಮ್ಗೆ ಈಗಾಗಲೇ ಅರ್ಧ ಅಮೌಂಟ್ ಬಂದಿದೆ, ರಿಮೈನಿಂಗ್ ಅಮೌಂಟ್ ಏನಾದರೂ ಬರುತ್ತಾ? ಇಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು DBT ನೋ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾ ಇದ್ರೆ ಇದಕ್ಕೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ 5 ಕಂಡೀಷನ್ಗಳಿಗೆ ಏನು SSP ಸ್ಕಾಲರ್ಶಿಪ್ ಹಣವನ್ನು ಪಡ್ಕೋಬೇಕು ಅಂದರೆ, ಮೊದಲನೇದು ನೀವು ಯಾವ ಕೋರ್ಸ್ ಮೇಲೆ ಅಪ್ಲೈ ಮಾಡ್ತೀರಲ್ವಾ ಆ ಕೋರ್ಸಲ್ಲಿ ಮಿನಿಮಮ್ 60% ನೀವು ತಗೊಂಡಿರಲೇಬೇಕು. 60% ನೀವು ತಗೊಂಡಿಲ್ಲ ಅಂದರೆ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ, ರಿಜೆಕ್ಟ್ ಅಂತೇಳಿ ಮೇಲ್ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೇಲ್ ಐಡಿಯನ್ನು ಕೊಟ್ಟಿರ್ತೀರಲ್ವ ಆ ಮೇಲ್ ಐಡಿಗೆ ರಿಜೆಕ್ಟ್ ಅಂತ ಮೇಲ್ ಬರುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ಹಾಗೆ ಸ್ಯಾಂಕ್ಷನ್ ಕೊಟ್ಬಿಡ್ತಾ ಇದ್ರು, ಬಟ್ ಈಗ DDO ಅಪ್ರೂವಲ್ ಕೊಡಬೇಕು ಅಂದರೆ ವಿತ್ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ 60ಕ್ಕಿಂತ ಮೇಲ್ಪಟ್ಟು ಇದ್ದವರಿಗೆ ಮಾತ್ರ SSP ಸ್ಕಾಲರ್ಶಿಪ್ ಹಣ ಬರುತ್ತೆ, ಕಡಿಮೆ ಇದ್ದವರಿಗೆ ಹಣ ಬರೋದಿಲ್ಲ. ಇದು ಮೊದಲನೇ ಕಂಡೀಷನ್. ಮತ್ತೆ ನಿಮ್ಮ DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಅಲ್ಲಿ ಎಸ್ ಅಂತ ತೋರಿಸ್ಬೇಕು, DBT ಪುಶ್ಡ್ ಅಥವಾ ಎಸ್ ಅಂತ ಇರಬೇಕು. ನೋ ಅಂತ ಇದ್ರೂ ಕೂಡ ಅಮೌಂಟ್ ಬರೋದಿಲ್ಲ. ನೋ ಅಂತ ಇದ್ದವರಿಗೆ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ DBT ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನಮಗೆ ಅಲ್ಲಿ DBT ಪುಶ್ಡ್ ಅಂತ ತೋರಿಸುತ್ತೆ, ಮೊದಲನೇ 2ನೇ ಹಂತದ ವೆರಿಫಿಕೇಶನ್ ಪೆಂಡಿಂಗ್ ಅಂತ ತೋರಿಸುತ್ತೆ, 3ನೇ ಮತ್ತು 4ನೇ ಹಂತದ ವೆರಿಫಿಕೇಶನ್ ಕೂಡ ಪೆಂಡಿಂಗ್ ಇದೆ ಅಂತ ತೋರಿಸುತ್ತೆ. ಇದಕ್ಕೇನು ಮಾಡಬೇಕು ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದೇ ಕಮೆಂಟ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ನಿಮ್ದೇನಾದರೂ DBT ಪುಶ್ಡ್ ಅಂತ ಇತ್ತು ಅಂದರೆ ಅಥವಾ ಎಸ್ ಅಂತ ಇತ್ತು ಅಂದರೆ ಸರ್ಕಾರದ ಹಣಕಾಸು ಇಲಾಖೆಯ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ, DDO ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ, ಅವರು ಅಪ್ರೂವಲ್ ಕೊಟ್ಟರೆ ವಿತಿನ್ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಇದು DBT ಎಸ್ ಅಂತ ಇರೋ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು. ಮತ್ತೆ DBT ಅಂತ ಎಸ್ ಇದ್ದು ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಗಿರಬೇಕು. ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರಬೇಕು. ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು, ಫಿಸಿಕಲ್ ಡಾಕ್ಯುಮೆಂಟ್ಸ್ಗಳು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯಲ್ಲಿ SC ST ಜನರಲ್ OBC ಮತ್ತು ಅದರ ಜೊತೆಗೆ ಮೈನಾರಿಟಿ ಈ ಕೆಟಗರಿಯವರು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದವರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಗೆ ತಾಲೂಕು ಆಫೀಸಲ್ಲಿ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅಥವಾ ಅಕ್ನಾಲಜ್ಮೆಂಟ್ ಕಾಪಿ ಅವರಿಗೆ ಒರಿಜಿನಲ್ ಕಾಪಿ ತಲುಪಿರೋದಿಲ್ಲ. ಇದಕ್ಕಾಗಿ ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ. ಮತ್ತು 3ನೇ 4ನೇ ಹಂತದ ವೆರಿಫಿಕೇಶನ್ ಯಾಕೆ ಪೆಂಡಿಂಗ್ ಇರುತ್ತೋ ಅಂದರೆ ನಿಮ್ಮ ತಾಲೂಕು ಆಫೀಸಲ್ಲಿ ಅಪ್ರೂವಲ್ ಕೊಟ್ಟ ಮೇಲೆ ಆ ಫಿಸಿಕಲ್ ಡಾಕ್ಯುಮೆಂಟ್ಸ್ ಅನ್ನ ಡಿಸ್ಟ್ರಿಕ್ಟ್ ಆಫೀಸ್ಗೆ ಅಪ್ರೂವಲ್ಗೆ ಕಳಿಸಿರೋದಿಲ್ಲ. ಈ ಕಾರಣದಿಂದಾಗಿ ಪೆಂಡಿಂಗ್ ಇರುತ್ತೆ. ಅಂದ್ರೆ ಪೆಂಡಿಂಗ್ ಇದ್ರೆ ಏನು ಮಾಡಬೇಕು ಒಂದನ್ನ ನೀವು ಕನ್ಫರ್ಮ್ ಆಗಿ ತಿಳ್ಕೊಂಡ್ಬಿಡಿ. 2023, 24, 25, 26 ಅರ್ಜಿಯನ್ನು ಹಾಕಿದ್ರಲ್ಲ, ಈ ಅಪ್ಲಿಕೇಶನ್ ಹಾಕಿರೋ ಒರಿಜಿನಲ್ ಕಾಪಿಯನ್ನು ನೀವು ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದೀರೋ ಇಲ್ವೋ ಒಂದು ಕನ್ಫರ್ಮ್. ನೀವು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಏನಾದರೂ ಕೊಟ್ಟಿದ್ರೆ ಆ ಮ್ಯಾನೇಜ್ಮೆಂಟಿಂದ ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿದರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳಿ. ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿದ್ರು ಅಂದರೆ ನಿಮ್ಮದು ಮೊದಲನೇ ಮತ್ತು 2ನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತೆ. ತಾಲೂಕು ಆಫೀಸ್ಗೆ ಸಬ್ಮಿಟ್ ಮಾಡಿದರೆ ಅದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ನೋದಿದ್ರೆ ನೀವು ಒಂದ್ಸಲ ತಾಲೂಕು ಆಫೀಸ್ಗೆ ಹೋಗಿ ಈ ರೀತಿ ನೀವು ಅರ್ಜಿ ಹಾಕಿರ್ತಕ್ಕಂಥ ಒಂದು ಪ್ರಿಂಟನ್ನು ಮತ್ತು DBT ಸ್ಟೇಟಸ್ ಏನು ತೋರಿಸ್ತಾ ಇದ್ದಲ್ಲ ಈ 2 ಪ್ರಿಂಟನ್ನು ತಗೊಂಡು ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ವೆರಿಫಿಕೇಶನನ್ನು ಮಾಡಿಸ್ಕೊಳ್ಳಿ. ಯಾಕೆಲ್ಲ ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ ಅಂದರೆ ಈ ರೀತಿ 60%ಗಿಂತ ಕಡಿಮೆ ಇದ್ದರೆ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಏನಾದರೂ ಆಗಿದ್ದರೆ ಇಂಥ ವಿದ್ಯಾರ್ಥಿಗಳಿಗೆ ಅಮೌಂಟು ಅಪ್ರೂವಲ್ ಪೆಂಡಿಂಗ್ ಇರುತ್ತೆ, ವೆರಿಫಿಕೇಶನ್ ಪೆಂಡಿಂಗ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ಬೋದು ಅಂದರೆ 1902ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರಿಂದ ಕಾಲ್ ಮಾಡಿ ವೆರಿಫಿಕೇಶನನ್ನು ಕಂಪ್ಲೀಟ್ ಮಾಡಿಸ್ಕೋಬೋದು. ಮತ್ತು ಅದರ ಜೊತೆಗೆ ನೀವು SSP ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಮಾಡಿದ್ರೆ ಅಲ್ಲಿ SSP ಸ್ಕಾಲರ್ಶಿಪ್ ಹೆಲ್ಪ್ ಸಪೋರ್ಟ್ ಟೀಮ್ ಅಂತ ಇರುತ್ತೆ. ಅಲ್ಲಿ ಹೋದ್ರೆ ನಿಮಗೆ ಮೇಲ್ ID ಸಿಗುತ್ತೆ. ಈ ಮೇಲ್ IDಗೆ ನೀವು ಅಪ್ಲಿಕೇಶನ್ ಹಾಕಿರುವಂಥ ಒಂದು ಕಾಪಿಯನ್ನು ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಇದ್ದೀರತ್ತಲ್ಲ ಇದರ ಒಂದು ಕಾಪಿಯನ್ನು ಅದಕ್ಕೆ 2 MB ಕಡಿಮೆ ಇರೋ ರೀತಿ PDF ರೆಡಿ ಮಾಡಬೇಕು. ಇದನ್ನು ಮೇಲ್ ಮಾಡಿದ್ರೆ 2-3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಫಿಸಿಕಲ್ ಕಾಪಿ ತಾಲೂಕು ಆಫೀಸ್ಗೆ ಸಬ್ಮಿಟ್ ಆಗಿರಲೇಬೇಕು. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ.
ಸಬ್ಮಿಟ್ ಆಗಿದ್ರೆ ಮಾತ್ರ ಆನ್ಲೈನಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಬಟ್ ಫಿಸಿಕಲ್ ಕಾಪಿ ಸಬ್ಮಿಟ್ ಆಗಿಲ್ಲ ಅಂದರೆ ನೀವು ಕಂಪಲ್ಸರಿ ತಾಲೂಕು ಆಫೀಸ್ಗೆ ಹೋಗಿನೇ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು ಫಿಸಿಕಲ್ ಕಾಪಿ ತಾಲೂಕು ಆಫೀಸ್ಗೆ ಸಬ್ಮಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಆಗಿತ್ತು ಅಂದರೆ ಆನ್ಲೈನಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿಸಿ, ಇಲ್ಲ ಅಂದರೆ ನೀವು ಡೈರೆಕ್ಟ್ ಆಗಿ ತಾಲೂಕು ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಇದು SSP ಸ್ಕಾಲರ್ಶಿಪ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಏನು ಅಂದರೆ ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಆ ಕ್ರೆಡಿಟ್ ಆಗಿರ್ತಕ್ಕಂಥ ಅಮೌಂಟು ಅರ್ಧ ಅಮೌಂಟ್ ಬಂದಿದೆ, ರಿಮೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ ಅಂದರೆ ಹೋದ ವರ್ಷ ನಮ್ಗೆ 18,000 ಅಮೌಂಟ್ ಬಂದಿತ್ತು, ಕೆಲವೊಬ್ಬರಿಗೆ 20,000, ಕೆಲವೊಬ್ಬರಿಗೆ 12,000. ಈ ವರ್ಷ 3,200 ಅಷ್ಟೇ ಅಮೌಂಟ್ ಬರ್ತಾ ಇದೆ. 3,127, 3,061 ರೂಪಾಯಿ, ಕೆಲವೊಬ್ಬರಿಗೆ 8,000. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಮೌಂಟ್ ಬರ್ತಾ ಇದೆ. ಉಳಿದಿರ್ತಕ್ಕಂಥ ಅಮೌಂಟು ಬರುತ್ತಾ, ಇದ್ರ ಬಗ್ಗೆ ಒಂದೆರಡು ವರ್ಡ್ಸಲ್ಲಿ ನಿಮಗೆ ತಿಳಿಸ್ಬಿಡ್ತೀನಿ. ಏನು ಅಂದರೆ ನೀವು DBT ಸ್ಟೇಟಸನ್ನು ಚೆಕ್ ಮಾಡಿ, ಅದರಲ್ಲಿ ಎಷ್ಟು ಅಮೌಂಟು ಮೆನ್ಷನ್ ಆಗಿರುತ್ತೋ ಅಷ್ಟು ಅಮೌಂಟ್ ಬಂದರೆ ರಿಮೈನಿಂಗ್ ಅಮೌಂಟ್ ಯಾವುದು ಬರೋದಿಲ್ಲ. SSP ಸ್ಕಾಲರ್ಶಿಪ್ ಕಡೆಯಿಂದ ಸ್ಯಾಂಕ್ಷನ್ ಆಗಿರುವಂಥ ಫಂಡ್ ರಿಲೀಸ್ ಆಗಿರುವಂಥ ಅಮೌಂಟು ಅಷ್ಟೇ. ಬಟ್ DBT ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಏನಾದರೂ ಜಾಸ್ತಿ ತೋರಿಸ್ತಾ ಇತ್ತು, ನಿಮಗೆ ಕಡಿಮೆ ಅಮೌಂಟ್ ಏನಾದರೂ ಕ್ರೆಡಿಟ್ ಆಗಿತ್ತು ಅಂದರೆ ರಿಮೈನಿಂಗ್ ಅಮೌಂಟು ಮತ್ತೆ ಫಂಡ್ ರಿಲೀಸ್ ಆದಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ. ಐ ಹೋಪ್ ಕಡಿಮೆ ಅಮೌಂಟು ಬಂದಿದೆ ಅನ್ನೋ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಇನ್ನೊಂದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋಕ್ಕೆ ಬರ್ತಾ ಇಲ್ಲ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು, BCom ಮುಗಿದಿದೆ, PG B.Ed ಮಾಡ್ತಾ ಇದ್ದೀನಿ, ಇವರು ಮಾರ್ಕ್ಸ್ ಕಾರ್ಡನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಕೂಡ ಕೇಳ್ತಾ ಇದ್ರಿ. ನೀವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಅಂದರೆ SSP ಸ್ಕಾಲರ್ಶಿಪ್ ಪೋರ್ಟಲು ಸರ್ವರ್ ಪ್ರಾಬ್ಲಮ್ ಇದೆ. ಸರ್ವರ್ ಕ್ಲಿಯರ್ ಆದಮೇಲೆ SSP ಪೋರ್ಟಲನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ ನೀವು ಯಾವ ಇಯರ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಲ್ವೋ ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ನೀವು ಅರ್ಜಿ ಹಾಕಿರ್ತಕ್ಕಂಥ ರಿಜಿಸ್ಟರ್ ನಂಬರ್ ಬರುತ್ತೆ. SSP ಸ್ಕಾಲರ್ಶಿಪ್ ಅರ್ಜಿ ಹಾಕಿದ್ಮೇಲೆ ರಿಜಿಸ್ಟರ್ ನಂಬರ್ ಬರುತ್ತೆ. ಈ ರಿಜಿಸ್ಟರ್ ನಂಬರನ್ನು ಅಲ್ಲಿ ಎಂಟರ್ ಮಾಡಿದ್ರೆ ಸಾಕು, ನಿಮಗೆ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಶೋ ಆಗುತ್ತೆ. ಅಲ್ಲಿ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತೆ. ಆ ಮಾರ್ಕ್ಸ್ ಕಾರ್ಡಲ್ಲಿ ಓಪನ್ ಮಾಡಿದ್ರೆ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಬೇಕು. ಫೋನಲ್ಲಿ ಆದರೆ ಆಲ್ಮೋಸ್ಟ್ ಕ್ಲಿಯರ್ ಆದರೆ ಫೋನಲ್ಲೇ ಮಾಡಿ, ಇಲ್ಲ ಅಂದರೆ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೋಡ್ ಮಾಡಿಸಿ. 2 MB ಕಡಿಮೆ ಇರುವಂಥದ್ದನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ವಿತ್ ಕಲರ್ ಸ್ಕ್ಯಾನ್ ಮಾಡಬೇಕು. ಜೆರಾಕ್ಸ್ ಇದ್ದರೆ ನಡೆಯೋದಿಲ್ಲ. ಕಲರ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು. 2 MB ಕಡಿಮೆ ಇದ್ದು ಅಪ್ಲೋಡ್ ಮಾಡಿ 3 to ವರ್ಕಿಂಗ್ ಡೇಸ್ ಒಳಗಡೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗಿ ಕ್ಲಿಯರೆನ್ಸ್ ಆದರೆ ವೆರಿಫಿಕೇಶನ್ ಮೊದಲನೇ ಮತ್ತು ಎರಡನೇ ಹಂತದ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇದು SSP ಸ್ಕಾಲರ್ಶಿಪ್ಗೆ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.